ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಿಮ್ಮ ಶಾಲಾ ದಿನಗಳಲ್ಲಿ ನಿಮ್ಮ ತರಗತಿಯಲ್ಲಿ ಕಡ್ಡಾಯವಾಗಿ ಒಂದು ಗೆಳೆಯರ ಗುಂಪು ಇದ್ದೇ ಇರುತ್ತೆ. ಇವರೆಲ್ಲ ಸದಾ ಒಟ್ಟಿಗೆ ಇರ್ತಾರೆ. ಏನೇ ಮಾಡ್ಲಿ ಎಲ್ಲ ಜೊತೆಯಲ್ಲೇ ಮಾಡ್ತಾರೆ. ಯಾರಿಗಾದ್ರೂ ಯಾರಿಂದಲಾದ್ರೂ ತೊಂದರೆ ಇದ್ರೆ ಮೊದಲು ತಮ್ಮ ಗೆಳೆಯನ ಪರವಾಗಿ ನಿಲ್ತಾರೆ. ಅವನಿಗಾಗಿ ಯಾವುದೇ ರಿಸ್ಕ್ ಅನ್ನ ತೆಗೆದುಕೊಳ್ಳೋದಕ್ಕೆ ಅವರು ಹಿಂದೆ ಮುಂದೆ ನೋಡೋದಿಲ್ಲ. ಆದ್ರೆ ಇವತ್ತು ನಾನು ಹೇಳೋದಕ್ಕೆ ಹೊರಟಿರುವಂತ ಈ ಶಾಲಾ ಹುಡುಗರ ಗುಂಪಿದೆಯಲ್ಲ, ಇದು ನಿಜಕ್ಕೂ ಒಂದು ವಿಕೃತ ಹುಡುಗರ ಗುಂಪು ಅಂತಾನೆ ಹೇಳಬಹುದು. 1995ರಲ್ಲಿ ಆ 6 ಜನ ಹುಡುಗರಿಗೆ ಕೋರ್ಟ್ ಕಠಿಣ ಶಿಕ್ಷೆಯನ್ನ ವಿಧಿಸುತ್ತೆ. ಇವ್ರ ಪೈಕಿ ಇಬ್ಬರಿಗೆ ಗಲ್ಲು ಶಿಕ್ಷೆ ಹಾಗೂ ಉಳಿದವರಿಗೆ ಜೀವಾವಧಿ ಶಿಕ್ಷೆ ತೀರ್ಪನ್ನ ಕೋರ್ಟ್ ಹೊರಡಿಸಿತ್ತು. ಆ ಒಂದು ಟೈಮಲ್ಲಿ ಆ ಹುಡುಗರಿಗೆ ಇನ್ನು 16 ವರ್ಷ ವಯಸ್ಸು ಮಾತ್ರ. ಅಷ್ಟು ಸಣ್ಣ ವಯಸ್ಸಿಗೆ ನೆಣಗಿರೋದಕ್ಕೆ ಇವರು ಸಿದ್ಧರಾಗಿದ್ರು ಅಂದ್ರೆ ಇವರು ಮಾಡಿದಂತ ಅಪರಾಧ ಅದನ್ನೆಷ್ಟು ಭೀಕರವಾಗಿರಬೇಡ ಅಂತ ನೀವು ಅಂದಾಜಿಸಬಹುದು. ಅದಲ್ಲದೆ ಶಿಕ್ಷೆಯನ್ನ ಪ್ರಕಟ ಮಾಡುವಾಗ ಆ ಹುಡುಗರು ಅದಕ್ಕಾಗಿ ಹೆದರದೆ ತಮ್ಗೆ ಈ ಶಿಕ್ಷೆ ವಿಧಿಸ್ತಾ ಇರುವಂತ ನ್ಯಾಯಾಲಯಕ್ಕೆ ನಾವು ಋಣಿ, ಇದರಿಂದ ಮುಂದೆ ನಮ್ಮ ಹೆಸರು ಹಾಗೂ ನಮ್ಮ ಸ್ನೇಹ ಕೊನೆಯವರೆಗೂ ಉಳಿಯುತ್ತೆ ಅಂತ ಗರ್ವದಿಂದ ನ್ಯಾಯಾಧೀಶರು ಮುಂದೆ ನಿಂತು ಹೇಳಿದ್ರು. ಇಷ್ಟಕ್ಕೂ ಆ 6 ಜನ ಹುಡುಗರು ಯಾರು, ಅವ್ರು ಮಾಡಿದಂತ ಆ ಅಕ್ಷಮ್ಯ ಅಪರಾಧ ಆದ್ರೂ ಏನು, ಈ ಒಂದು ಘಟನೆ ನಡೆದದ್ದು ಎಲ್ಲಿ ಮತ್ತು ಯಾವಾಗ ಎಂಬ ಮುಂತಾದ ಇದರ ಭಯಖಚಿತ ಹಿನ್ನೆಲೆ ಬಗ್ಗೆ ಈ ಮುಂದೆ ರೋಚಕವಾಗಿ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ. ವೀಕ್ಷಕರೇ, ಅದು 1993 ಇಸ್ವಿಯ ನವೆಂಬರ್ 23ನೇ ತಾರೀಕು. ಸ್ಥಳ ಕೋಲ್ಕತ್ತಾದ ಶುಭಂ ಅಪಾರ್ಟ್ಮೆಂಟ್. ಇದರ 4ನೇ ಅಂತಸ್ತಿನಲ್ಲಿ ಕುಟುಂಬವೊಂದು ವಾಸ ಇತ್ತು. ಅವತ್ತು ಬೆಳಗಿನ ಸಮಯದಲ್ಲಿ ಆ ನಿವಾಸದಿಂದ ಅಸಹಜವಾದಂತ ಕೂಗಾಟದ ಸದ್ದು ಕೇಳಿಬಂತು. ಆ ಮನೆಯೊಳಗಿಂದ ಯಾರೋ ವಿಚಿತ್ರವಾಗಿ ಕೂಗ್ತಾ ಸಹಾಯಕ್ಕಾಗಿ ಅಂಗಲಾಚ್ತಿರುವಂತೆ ಅಕ್ಕಪಕ್ಕದವರಿಗೆ ಕೇಳಿಸಿದಾಗ ಕೂಡಲೇ ಎಚ್ಚೆತ್ತಂತ ಅವರು ಅಲ್ಲೇನಾಗಿರಬಹುದು ಅಂತ ಬಂದು ಆ ಮನೆಯ ಕಿಟಕಿ ಬಾಗಿಲನ್ನು ತೆರೆದು ನೋಡಿದಾಗ ಆ ಮನೆಯಲ್ಲಿದ್ದಂತ ವಸ್ತುಗಳೆಲ್ಲ ಅಸ್ತವ್ಯಸ್ತವಾಗಿ ಬಿದ್ದಿದ್ವು ಹಾಗೂ ಬಿಗಿಯಾದ ಹಗ್ಗಗಳಿಂದ ಚೇರ್ಗೆ ಕಟ್ ಹಾಕಿದ್ರು. ಅಲ್ಲಿದ್ದವರ ಮೈ ಮೇಲೆಲ್ಲ ರಕ್ತದ ಗಾಯ ಹಾಗೂ ಕಲೆಗಳಿದ್ವು. ಒಳಗೆ ಬಂದಿದ್ದವರು ಮಾರಕಾಸ್ತ್ರಗಳಿಂದ ಮನೆಯಲ್ಲಿದ್ದವರ ಮೇಲೆಲ್ಲ ಹಲ್ಲೆ ಮಾಡಿದ್ರು. ಮನೆಯ ಯಜಮಾನಾದವರು ಕುರ್ಚಿಯಲ್ಲಿ ರಕ್ತ ಸಿಕ್ತವಾಗಿ ಎಚ್ಚರ ತಪ್ಪಿ ಮಲಗಿದ್ರು. ಸ್ವಲ್ಪ ದೂರದಲ್ಲಿ ಆ ಮನೆಯ ಹಿರಿಮಗ ಕೂಡ ಎಚ್ಚರ ತಪ್ಪಿ ಪ್ರಜ್ಞಾಹೀನವಾಗಿ ಮಲಗಿದ್ದ. ಅವನ ಮೈ ಮೇಲೂ ಸಾಕಷ್ಟು ರಕ್ತದ ಕಲೆಗಳಿದ್ವು. ಮನೆ ಕಿರಿಮಗ ಮಾತ್ರ ಜೀವಂತವಾಗಿದ್ದ ಬಿಟ್ರೆ ಬೇರೆಲ್ಲರೂ ಕೂಡ ಇಹಲೋಕವನ್ನ ತ್ಯಜಿಸಿದ್ರು. ಬಹುಶಃ ಆ ಹುಡುಗನೇ ಕೂಗಿ ಜನರಿಗೆ ಕೇಳಿಸುವಂತೆ ಸದ್ದನ ಮಾಡಿರಬೇಕು ಅಂತ ಅನ್ಸುತ್ತೆ. ಅವನ ಕೈಕಾಲುಗಳನ್ನ ಹಗ್ಗದಿಂದ ಬಿಡಿಸಿ ಕುಡಿಯೋದಿಕ್ಕೆ ಸ್ವಲ್ಪ ನೀರನ್ನ ಕೊಟ್ಟು ಏನಾಯ್ತು ಅಂತ ಕೇಳಿದಾಗ ಅವನು ಹೇಳಿದ್ದನ್ನ ಕೇಳದಂತ ಜನ ನಿಜಕ್ಕೂ ಭಯಭೀತರಾಗಿದ್ರು. ಅವತ್ತು ಸಂಜೆಯ ಸಮಯದಲ್ಲಿ ಮನೆಯಲ್ಲಿ ಆ ಹುಡುಗ ಒಬ್ಬನೇ ತನ್ನ ತಾಯಿಯ ಜೊತೆ ಇದ್ದ. ಅಣ್ಣ ಕಾಲೇಜಿಗೆ ಹೋಗಿದ್ದ ಹಾಗೂ ತಂದೆ ಕೆಲಸದಿಂದ ಇನ್ನೂ ಕೂಡ ಬಂದಿರಲಿಲ್ಲ. ಅಷ್ಟರಲ್ಲಿ ಯಾರೋ 3 ಜನ ಹುಡುಗರು ಮಾರಕಾಸ್ತ್ರಗಳ ಜೊತೆ ಏಕಾಏಕಿ ಮನೆಗೆ ನುಗ್ಗಿ ಎಲ್ಲರನ್ನೂ ಕೂಡ ಹೊಡೆದು ಮನೆಯಲ್ಲಿ ಇರುವಂತ ನಗ ನಾಣ್ಯದ ಬಗ್ಗೆ ವಿಚಾರಿಸಿದ್ರು. ಅವ್ರಿಗೆ ಹೆದರದಂತ ಆ ತಾಯಿ ಬೇರುಗಳ ಕಡೆಗೆ ಕೈ ತೋರಿಸಿದ್ರು. ಅಲ್ಲಿ ಹೋಗಿ ಒಳಗಿದ್ದಂತ ಎಲ್ಲವನ್ನು ಕೂಡ ದೋಚದಂತ ಅವರು ಆ ಮನೆಯ ಹಿರಿಮಗ ಹಾಗೂ ಹುಡುಗನ ತಂದೆ ಮನೆಗೆ ಬರೋವರೆಗೂ ಕಾತ್ಕೊಳಿದ್ರು. ರಾತ್ರಿ 10 ಗಂಟೆಗೆ ಅಣ್ಣ ಮನೆಗೆ ಬಂದ ನಂತರ ಅವರನ್ನು ಕೂಡ ಕಟ್ ಹಾಕಿ ಚಿತ್ರಹಿಂಸೆ ಕೊಟ್ರು ಹಾಗೂ ಆ ರಾತ್ರಿ ಸುಮಾರು 12 ಗಂಟೆಗೆ ಕೆಲಸ ಮುಗಿಸಿ ಅವನ ತಂದೆ ಮನೆಗೆ ಬಂದಾಗ ಅವರನ್ನು ಕೂಡ ಕಟ್ ಹಾಕಿ ಕೊಂದು ಹಾಕಿದ್ರು. ತಡರಾತ್ರಿ ಮೀರಿದಾಗ ಮನೆಯಲ್ಲಿ ಇದ್ದಂತ ಎಲ್ಲವನ್ನು ಕೂಡ ದೋಚದಂತ ಆ ತಂಡ ಗಂಟನ್ನ ಕಟ್ಟಿ ಅಲ್ಲಿಂದ ಪರಾರಿಯಾದ್ರು. ಇದಿಷ್ಟು ಆ ಹುಡುಗ ಕೊಟ್ಟಂತ ವಿವರಣೆ. ತಕ್ಷಣ ಅಲ್ಲಿದ್ದವರು ಈ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನ ತಲುಪಿಸಿದ್ರು. ಸ್ಥಳಕ್ಕೆ ಬಂದ ಅವರು ಆ ಹುಡುಗನಿಂದ ಇನ್ನೊಮ್ಮೆ ಹೇಳಿಕೆಯನ್ನ ಪಡೆದು ಈ ಘಟನೆ ಬಗ್ಗೆ ತನಿಖೆಗೆ ಇಳಿದ್ರು. ಪೊಲೀಸರು ಆ ಇಡೀ ಮನೆಯ ಮಹಜರನ್ನ ನಡೆಸಿದ್ರು. ಹಂತಕರ ಸುಳಿವು ಅಲ್ಲೇನಾದ್ರೂ ಸಿಗಬಹುದಂತ ಸರ್ಚ್ ಮಾಡಿದ್ರು. ಕಿಚನ್ ನಲ್ಲಿ ಆಹಾರದ ಸಣ್ಣ ಸಣ್ಣ ತುಂಡುಗಳು ಅಲ್ಲಲ್ಲಿ ಬಿದ್ದದ್ದು ಅವ್ರ ಗಮನಕ್ಕೆ ಬಂತು. ಆ ಹುಡುಗರು ಅಲ್ಲಿದ್ದ ಅಡಿಗೆಯನ್ನು ಕೂಡ ತಾವೇ ಬಡಿಸ್ಕೊಂಡು ಅಲ್ಲಿಯೇ ಅದನ್ನ ತಿಂದಂತ ಸಂಗತಿ ಪೊಲೀಸರಿಗೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ತಮ್ಮ ಕೈ ಬೆರಳಿನ ಸುಳುಹು ಸಿಗದೇ ಇರಲಿ ಅಂತ ಇವರು ತಾವು ಬಳಸಂತ ತಟ್ಟೆ, ಲೋಟ, ಪಾತ್ರೆ ಇದೆಲ್ಲವನ್ನೂ ಕೂಡ ನೀರಲ್ಲಿ ಸ್ವಚ್ಛಗೊಳಿಸಿ ಹೋಗಿದ್ರು. ಇವ್ರ ಮನೆ ಇದ್ದದ್ದು ಆ ಅಪಾರ್ಟ್ಮೆಂಟ್ನ 4ನೇ ಮಹಡಿಯಲ್ಲಿ. ಅಲ್ಲಿದ್ದಂತ ಯಾರ ಮನೆಗೂ ಹೋಗದೆ ಇವರ ಮನೆಯನ್ನೇ ಯಾಕೆ ಟಾರ್ಗೆಟ್ ಮಾಡಲಾಯಿತು ಅಂತ ಪೊಲೀಸರು ಯೋಚಿಸಿದಾಗ ಹಂತಕರಿಗೂ ಮತ್ತು ಈ ಮನೆಯವ್ರಿಗೂ ಏನಾದರೂ ದ್ವೇಷ ಇತ್ತ ಅಂತ ಸುತ್ತ ವಿಚಾರಿಸಿದ್ರು. ಆ ಮನೆಯ ಯಜಮಾನರ ಕಚೇರಿಯ ವಿಳಾಸವನ್ನ ಪಡೆದು ಅಲ್ಲಿ ಅವರು ಯಾರ ಜೊತೆಯಾದ್ರೂ ಜಗಳ ಮಾಡ್ಕೊಂಡಿದ್ರ ಅಥವಾ ಅಲ್ಲಿ ಅವ್ರಿಗೆ ಆಗದೇ ಇರೋರು ಯಾರಾದ್ರೂ ಇದ್ದಾರ ಅಂತ ವಿಚಾರಿಸಿದ್ರು. ಆದರೆ ಅಂತ ಯಾರು ಕೂಡ ಅಲ್ಲಿ ಇರಲಿಲ್ಲ. ಅವತ್ತಿನ ಘಟನೆಯಿಂದ ಪಾರಾಗಿದ್ದಂತ ಆ ಹುಡುಗನ ಹೆಸರು ಸಾಜಲ್. ಇವನೇ ಆ ಮನೆಯ ಕಿರಿಮಗ. ಇವನನ್ನ ಮತ್ತೊಮ್ಮೆ ವಿಚಾರಿಸಿ ಏನ್ ನಡೀತು ಅಂತ ಕೇಳಿದಾಗ ಅವನು ಈ ಮೊದಲು ಹೇಳಿದ್ದನ್ನೇ ಇನ್ನೊಮ್ಮೆ ಅವರಿಗೆ ರಿಪೀಟ್ ಮಾಡ್ದ. ಯಾಕೋ ಅಲ್ಲಿ ನಡೆದಿರೋದಕ್ಕೂ ಇವನು ಹೇಳ್ತಿದ್ದಂತ ಕತೆಗೂ ತಾಳೆ ಆಗ್ಲಿಲ್ಲ. ಅದ್ಹೇಗೆ ಇವನೊಬ್ಬನನ್ನ ಬಿಟ್ಟು ಮಿಕ್ಕವರನ್ನ ಮಾತ್ರ ಆ ಹಂತಕರು ಕೊಲೆ ಮಾಡಿದ್ರು. ಅವರ ಸುಳಿವು ಸಿಗದೇ ಇರಲಿ ಮೇಲೆ ಅವರು ಇವನನ್ನು ಕೂಡ ಕೊಲ್ಬೇಕಿತ್ತು. ಇವನೊಬ್ಬ ಹೇಗೆ ಬಚಾವಾದಂತ ಪೊಲೀಸರು ಸಂದೇಹ ಪಟ್ರು. ಅದಲ್ಲದೆ ಆ ಮನೆಗೆ ಕಾಲಿಂಗ್ ಬೆಲ್ ಇತ್ತು. ಯಾರೇ ಆಗ್ಲಿ ಅದನ್ನ ಒತ್ತಿದ ನಂತರನೇ ಮನೆಯವರು ಬಾಗ್ಲನ್ನ ತೆಗಿತಾ ಇದ್ರು. ಆದ್ರೆ ಈ ಹುಡುಗ ಅವತ್ತು ಅವರೆಲ್ಲ ಏಕಾಏಕಿ ಮನೆಗೆ ನುಗ್ಗಿದ್ರು ಅಂತ ಹೇಳಿದ್ದ. ಅಕ್ಕಪಕ್ಕದ ಜನ ಯಾರೋ ಬಲವಂತದಿಂದ ಮನೆಗೆ ನುಗ್ಗಿದ್ದಾಗ್ಲಿ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ಮನೆಗೆ ನುಗ್ದವರು ಮೊದಲೇ ಓಪನ್ ಇದ್ದಂತ ಮನೆಯ ಬಾಗಿಲ ಮೂಲಕ ಸರಾಗವಾಗಿನೇ ಹಾಗೂ ಸದ್ ಮಾಡದೇನೆ ಒಳಗೆ ಬಂದಿದ್ದಾರೆ.
ಹಾಗಿದ್ದಾಗ ಅವ್ರಿಗೆ ಈ ಮನೆಯ ಯಾರದ್ದು ಕುಮ್ಮಕ್ಕು ಸಿಕ್ಕಿರ್ಬೇಕು, ಈ ಬಚಾವಾದಂತ ಹುಡುಗನಿಗೂ ಮತ್ತು ಅವ್ರಿಗೂ ಏನೋ ಸಂಬಂಧ ಇರಬೇಕು ಅಂತ ಪೊಲೀಸರು ಅವರದೇ ಸ್ಟೈಲ್ನಲ್ಲಿ ಅವನ ವಿಚಾರಣೆ ಮಾಡಿದಾಗ ಸ್ವಲ್ಪ ಹೆದರದಂತ ಹುಡುಗ ಆರಂಭದಲ್ಲಿ ಯಾವುದೇ ಮಾಹಿತಿಯನ್ನ ಲೀಕ್ ಮಾಡಲಿಲ್ಲ. ಕ್ರಮೇಣ ಇನ್ನು ಸುಮ್ಮನೆ ಇದ್ರೆ ತನಗೆ ಕಷ್ಟ ಅಂತ ಭಾವಿಸಿದಂತ ಆ ಹುಡುಗ ಈಗ ಪೊಲೀಸರಿಗೆ ಅಸಲಿ ಕಥೆಯನ್ನ ಹೇಳೋದಕ್ಕೆ ಶುರು ಮಾಡಿದ. ವೀಕ್ಷಕರೇ, ಇವರದ್ದು 4 ಜನ ಇದ್ದಂತ ಒಂದು ಸುಂದರವಾದಂತ ಕುಟುಂಬ. ಬಹಳ ವರ್ಷಗಳಿಂದ ಅವರು ಅದೇ ಅಪಾರ್ಟ್ಮೆಂಟ್ ನಲ್ಲಿ ವಾಸ ಇದ್ರು. ಈ ಹುಡುಗನ ಅಣ್ಣ ಮೊದಲ ವರ್ಷದ ಪದವಿ ಕೋರ್ಸ್ ಅನ್ನ ಮಾಡ್ತಿದ್ದ. ಅವನ ತಮ್ಮನಾದಂತ ಈ ಹುಡುಗ ಕೂಡ 12ನೇ ತರಗತಿಯನ್ನ ಓದ್ತಿದ್ದ. ಓದ್ನಲ್ಲಿ ಇಬ್ರು ಕೂಡ ಚುರುಕಿದ್ರು. ಆದ್ರೆ ಮನೆಯಲ್ಲಿ ಹಿರಿ ಮಗನನ್ನ ತುಂಬಾ ಪ್ರೀತಿ ಹಾಗೂ ಅಕ್ಕರೆಯಿಂದ ಕಾಣ್ತಿದ್ರು. ಅವನಿಗೆ ಉತ್ತಮ ದರ್ಜೆಯ ದುಬಾರಿ ಬೆಲೆಯ ಬಟ್ಟೆ, ವಾಚ್, ಶೂ, ಬ್ಯಾಗ್ ಇತ್ಯಾದಿಯನ್ನ ಕೊಡಿಸ್ತಾ ಇದ್ರು. ಖರ್ಚಿಗೆ ಕೈ ತುಂಬ ಹಣವನ್ನು ಕೂಡ ಕೊಡ್ತಿದ್ರು. ಆದ್ರೆ ಕಿರಿ ಮಗನ ಕಡೆ ಅಷ್ಟು ಒಲವು ಮಮಕಾರ ಇರಲಿಲ್ಲ. ತನಗೂ ಏನಾದ್ರೂ ಬೇಕು ಅಂತ ಕೇಳಿದ್ರೆ ಬೈತಾ ಇದ್ರು ಅಥವಾ ಕಡಿಮೆ ದರ್ಜೆಯ ಕಡಿಮೆ ಬೆಲೆಯ ಬಟ್ಟೆ ಬರೆಯನ್ನ ಕೊಡಿಸ್ತಾ ಇದ್ರು. ಅಣ್ಣನ್ಗೆ ಕೊಡುವಷ್ಟು ಹಣ ಇವನಿಗೆ ಕೊಡ್ತಾ ಇರಲಿಲ್ಲ. ಒಂದ್ಸಾರಿ ಬೀರುವಿನಲ್ಲಿ ಇದ್ದಂತ ಹಣವನ್ನ ಇವನು ಕದ್ದ ಅಂತ ಅವ್ರ ತಂದೆ ಕೋಪಗೊಂಡು ಇವನಿಗೆ ಹೊಡೆದಿದ್ರು. ತನ್ನ ಪೋಷಕರು ತೋರ್ತಿದ್ದಂತ ಈ ಬಗೆಯ ಭೇದ ಭಾವ ಹಾಗೂ ತಿರಸ್ಕಾರದಿಂದ ಬೇಸತ್ತಿದ್ದಂತ ಹುಡುಗ ಇದನ್ನ ತನ್ನ ಶಾಲಾ ಸಹಪಾಠಿಗಳಿಗೆ ಹೇಳಿದ್ದ. ಇನ್ನು ಆ ಹುಡುಗರು, ಹಾಗಾದ್ರೆ ನಿನ್ನ ಅಣ್ಣ ಹಾಗೂ ತಂದೆಯನ್ನ ಕೊಂದು ಹಾಕಿದ್ರೆ ಈ ಎಲ್ಲ ಆಸ್ತಿ ಕೂಡ ನಿನಗೆ ಸೇರುತ್ತೆ ಅಂತ ಮನೆ ಹಾಳು ಐಡಿಯಾವನ್ನ ಕೊಡ್ತಾರೆ. ಮೊದಲೇ ಮನೆಯವ್ರ ಮೇಲೆ ದ್ವೇಷ ಭಾವನೆ ಬೆಳೆಸ್ಕೊಂಡಿದ್ದಂತ ಸಾಜಲ್ಗೆ ಈ ಒಂದು ಪ್ಲಾನ್ ಹಿಡಿಸ್ತು. ಅವನು ಸರಿ, ಅದೇನ್ ಮಾಡ್ತಿರೋ ಮಾಡಿ, ನನಗಂತೂ ಈ ಒಂದು ಬಗೆಯ ಭೇದ ಭಾವದಿಂದ ಸಾಕ ಹೋಗಿದೆ, ಇದರಿಂದ ನನಗೆ ಮುಕ್ತಿ ನೀಡಿ ಅಂತ ಹೇಳಿದ್ದ. ಇದೆಲ್ಲ ಪ್ಲಾನ್ ಆದ ನಂತರ ಆ ಹುಡುಗರು ತಾವೆಲ್ಲ ಮಾರ್ಕೆಟ್ಗೆ ಹೋಗಿ ಇದಕ್ಕೆ ಬೇಕಾದಂತ ಬ್ಯಾಗ್, ಹಗ್ಗ, ಕತ್ತಿ ಮುಂತಾದ ವಸ್ತುಗಳನ್ನ ಖರೀದಿ ಮಾಡ್ತಾರೆ. ಎಲ್ಲಾ ಸಿದ್ಧತೆಯೊಂದಿಗೆ ಅವತ್ತು 1993ರ ನವೆಂಬರ್ 22ರ ಸಂಜೆ ಇವರು ಸಾಜಲ್ನ ಮನೆಯ ಮುಂದೆ ಬಂದಿದ್ರು. ಆಗ ಸಾಜಲ್ನ ತಾಯಿ ಮನೆಯಲ್ಲಿ ಒಬ್ಬರೇ ಟಿವಿಯನ್ನು ನೋಡ್ತಾ ಕುಳಿತಿದ್ರು. ಮನೆಗೆ ನುಗ್ದಂತ 5 ಜನ ಸಾಜಲ್ನ ಸನ್ನೆ ಮೇರೆಗೆ ಬಂದು ಅವನ ತಾಯಿ ಮೇಲೆ ಹಲ್ಲೆ ಮಾಡಿ ಆಕೆಯನ್ನ ಕಟ್ ಹಾಕ್ತಾರೆ. ಆಗ ಸಾಜಲ್ ತನ್ನ ತಾಯಿಯನ್ನ ಮಾತ್ರ ಕೊಲ್ಲೋದ್ ಬೇಡ, ಅಣ್ಣ ಹಾಗೂ ಅಪ್ಪನನ್ನು ಕೂಡ ಕೊಂದು ಮುಗಿಸೋಣ ಅಂತ ತಾನೇ ಅವ್ರಿಗೆ ಹೇಳಿದ್ದ. ಮನೆಯಲ್ಲಿದ್ದಂತ ಎಲ್ಲವನ್ನೂ ಕೂಡ ದೋಚಿ ಗಂಟನ್ನ ಕಟ್ಟದಂತ ಅವರು ಸಾಜಲ್ನ ಅಣ್ಣ ಮನೆಗೆ ಬರೋವರೆಗೂ ಕಾತ್ ಕೂತ್ರು. 10 ಗಂಟೆಗೆ ಕಾಲೇಜನ್ನ ಮುಗಿಸಿ ಬಂದಂತ ಅವನನ್ನು ಕೂಡ ಸುತ್ತುವರೆದು ಹೊಡೆದು ಕೊಂದು ಹಾಕಿದ್ರು. ಇನ್ನು 11 ಗಂಟೆಗೆ ಸಾಜಲ್ನ ತಂದೆ ಬಂದಿದ್ರು. ಸುಸ್ತಾಗಿ ಬಂದಿದ್ದ ಅವರು ಈ ಅನಿರೀಕ್ಷಿತ ದಾಳಿಯನ್ನ ಊಹೆ ಮಾಡಿರಲಿಲ್ಲ. ಅವರನ್ನು ಕೂಡ ಕಟ್ಟಾಕಿ ಚೆನ್ನಾಗಿ ಹೊಡೆದ್ರು. ಈ ಸಾಜಲ್ಗೆ ತನ್ನ ಅಣ್ಣ ಹಾಗೂ ತಂದೆ ಮೇಲೆ ವಿಪರೀತ ಅಸಮಾಧಾನ ಇತ್ತು. ಅವತ್ ರಾತ್ರಿ ಈ ಸಾಜಲ್ನಲ್ಲಿ ಇದ್ದಂತ ಆ ಕ್ರೂರ ಮೃಗ ಹೊರಗಡೆ ಬಂದು ಕ್ರೂರವಾಗಿ ಘರ್ಜಿಸಿತ್ತು. ತಾನು ಮಾಡ್ತಿರೋದು ತಪ್ಪು ಎಂಬ ಸಣ್ಣ ಪಶ್ಚಾತ್ತಾಪದ ಭಾವನೆ ಕೂಡ ತನಗೆ ಇರಲಿಲ್ಲ. ಇಷ್ಟೆಲ್ಲ ಆದ ನಂತರ ಅವನೇ ಅವ್ರಿಗೆಲ್ಲ ಮಾಡದಂತ ಅಡಿಗೆಯನ್ನ ಬಡಿಸ್ತಾ ಹಾಗೂ ಫ್ರಿಡ್ಜ್ನಲ್ಲಿ ಇದ್ದಂತ ಒಂದು ಬೆಂಗಾಳಿ ಸ್ವೀಟ್ ಅವ್ರಿಗೆಲ್ಲ ತಿನ್ನೋದಕ್ಕೆ ಕೊಟ್ಟಿದ್ದ. ಅದೆಲ್ಲ ತಿಂದ ನಂತರ ಅವರು ರಕ್ತ ಸಿಕ್ತವಾಗಿದ್ದಂಥ ಆಯುಧಗಳನ್ನ ಹಾಗೂ ತಾನೇ ಬಳಸಿದಂಥ ತಟ್ಟೆ, ಲೋಟ ಇತ್ಯಾದಿ ಎಲ್ಲವನ್ನೂ ಕೂಡ ನೀರಿನಲ್ಲಿ ಸ್ವಚ್ಛ ಮಾಡಿ ತೊಳೆದಿದ್ರು. ಹಾಗೂ ಬೀರ್ನಲ್ಲಿ ಇದ್ದಂಥ ಹಣ, ಒಡವೆ ಎಲ್ಲವನ್ನೂ ಕೂಡ ಪ್ಯಾಕ್ ಮಾಡಿಕೊಂಡು, ಇನ್ನು ನಿನ್ಗೇನ್ ತೊಂದರೆ ಇಲ್ಲ, ಈ ಮನೆಯಲ್ಲಿ ಇನ್ಮೇಲೆ ನೀನೊಬ್ನೇ ರಾಜಾರೋಷವಾಗಿ ನಿನಗೆ ಇಷ್ಟ ಬಂದಾಗಿರುವಂತ ಅವನಿಗೆ ಧೈರ್ಯವನ್ನ ಹೇಳಿ ಹೊರಟು ಹೋದ್ರು. ಆ ರಾತ್ರಿ ಸಾಜಲ್ ಕೂಡ ಅವ್ರ ಜೊತೆ ಪರಾರಿ ಆಗೋದಿಕ್ಕೆ ಸಿದ್ಧನಿದ್ದ. ಆದ್ರೆ ತಾನೊಬ್ನೇ ಎಸ್ಕೇಪ್ ಆದ್ರೆ ಪೊಲೀಸರು ತನ್ನನ್ನ ಚೇಸ್ ಮಾಡೋದು ಖಾತ್ರಿ ಅಂತ ಗೊತ್ತಿದ್ದಂತ ಅವನು ಅವ್ರಿಗೆಲ್ಲ ತನ್ನನ್ನು ಕೂಡ ಇತರರ ಹಾಗೆ ಹೊಡೆದು ಚೇರ್ಗೆ ಕಟ್ ಹಾಕಿ, ನೀವು ಹೋಗಿ, ನಾನು ಆಮೇಲೆ ನಿಮ್ಮನ್ನ ಬಂದು ಸೇರ್ಕೊಳ್ತೀನಿ ಅಂತ ಹೇಳಿದ್ದ. ಅವ್ರಿಗೂ ಕೂಡ ಅವನು ಹೇಳೋದು ಸರಿ ಅಂತ ಅನಿಸ್ತು. ಹಾಗಾಗಿ ಅವನಿಗೂ ಕೂಡ ಮೈ ಮೇಲೆ, ಹಣೆಯ ಮೇಲೆ ಗಾಯ ಆಗೋ ರೀತಿ ಹೊಡೆದು ಕುರ್ಚಿಗೆ ಕಟ್ ಹಾಕಿ ತಾವು ಸದ್ದಿಲ್ಲದೆ ತಡರಾತ್ರಿಯ ಸಮಯದಲ್ಲಿ ಅಲ್ಲಿಂದ ಪರಾರಿಯಾದರು. ಅವರೆಲ್ಲ ಹೋದ ನಂತರ ರಾತ್ರಿ 12ರ ಬಳಿಕ ಈ ಮೊದಲೇ ಪ್ಲಾನ್ ಮಾಡಿಕೊಂಡಿದ್ರ ಪ್ರಕಾರ ಸಾಜಲ್ ಕೂಗೋದಿಕ್ಕೆ ಶುರು ಮಾಡಿದ. ಅವನ ಸದ್ದನ್ನ ಕೇಳದಂತ ಅಕ್ಕಪಕ್ಕದವರು ಆಗ ಮನೆಗೆ ಬಂದು ಅವನನ್ನ ವಿಚಾರಿಸಿದ್ರು. ಮುಂದೆ ಪೊಲೀಸರು ಹುಡುಕಾಟವನ್ನು ನಡೆಸಿದಾಗ ಆ ಹುಡುಗರು ಪೊಲೀಸರ ಬಲೆಗೆ ಸಿಕ್ಬೀಳ್ತಾರೆ. ಅವರಿಂದ ಹತ್ಯೆಗೆ ಬಳಸಲಾಗಿದ್ದಂಥ ಎಲ್ಲ ಆಯುಧಗಳನ್ನು ಕೂಡ ವಶಕ್ಕೆ ಪಡೆದಂತ ಪೊಲೀಸ್ ಇವರನ್ನು ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಆ ಒಂದು ಸಮಯದಲ್ಲಿ ಅವ್ರಿಗಿನ್ನು 14ರಿಂದ 16 ವರ್ಷ ವಯಸ್ಸು ಮಾತ್ರ ಆಗಿತ್ತು. ಹೀಗಾಗಿ ಅವರನ್ನ ಅಪ್ರಾಪ್ತರಾಗಿದ್ದ ಕಾರಣ ಮುಂದಿನ 2 ವರ್ಷಗಳವರೆಗೂ ಅವರನ್ನ ರಿಮಾಂಡ್ ಹೋಮ್ಗೆ ಹಾಕಲಾಯಿತು. ಹಾಗೂ 1992ರಲ್ಲಿ ಸಾಜಲ್ ಹಾಗೂ ಇನ್ನೊಬ್ಬ ಮುಖ್ಯ ಅಪರಾಧಿ ರಂಜಿತ್ ಈ ಇಬ್ಬರಿಗೂ ಕೂಡ ಗಲ್ಲು ಶಿಕ್ಷೆ ಹಾಗೂ ಇತರರಿಗೆ ಜೀವಾವಧಿ ಶಿಕ್ಷೆ ಲಭ್ಯ ಆಯಿತು. ವೀಕ್ಷಕರೇ, ಆ ಕಾಲಕ್ಕೆ ಇದು ಇಡೀ ಪಶ್ಚಿಮ ಬಂಗಾಳವನ್ನ ಮಾತ್ರವಲ್ಲದೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತ ಪ್ರಕರಣ ಇದು. ಇದರ ಕತೆ ಇಷ್ಟಕ್ಕೆ ಮುಗಿಯಲಿಲ್ಲ. ಇಲ್ಲಿ ನೀವ್ಯಾರು ಕೂಡ ಊಹೆ ಮಾಡದಂತ ಒಂದು ರೋಚಕ ಟ್ವಿಸ್ಟ್ ಇದೆ. ಶಿಕ್ಷೆ ಪ್ರಕಟ ಆದಾಗ ಆ ಹುಡುಗರು ಚಪ್ಪಾಳೆ ತಟ್ಟಿ ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. ಈ ಹತ್ಯೆ ಹಿಂದೆ ಬೇರೆಯದೇ ಕಾರಣ ಇತ್ತು. ಆ ಹುಡುಗ ಸಾಜಲ್ ಹೇಳಿದಂತ ಎಲ್ಲವೂ ಕೂಡ ಬರೀ ಬಂಡಲ್, ಅಸಲಿ ಸತ್ಯ ಬೇರೆನೇ ಇದೆ ಅಂತ ಪೊಲೀಸರಿಗೆ ಗೊತ್ತಾದಾಗ ಅವರೇ ಈ ಬಗ್ಗೆ ನಂಬದಂತಾಗಿದ್ರು. ಹೌದು, ಸಾಜಲ್ ತಾನು ಪೊಲೀಸರಿಗೆ ಹೇಳಿದ್ದು ಕಟ್ಟು ಕತೆ ಮಾತ್ರ. ಈ ಹತ್ಯೆಗಳಲ್ಲಿ ಯಾರ ಮೇಲೂ ಚಿತ್ರಹಿಂಸೆ ನಡೆದಿರಲಿಲ್ಲ. ಅಲ್ಲಿ ಮನೆಯಲ್ಲಿದ್ದಂಥ ಆ ಗೃಹಿಣಿ ಸಾಜಲ್ಗೆ ನಿಜವಾದ ತಾಯಿ ಕೂಡ ಅಲ್ಲ. ಹೌದು, ಆಕೆ ಅವನ ತಂದೆಯ 2ನೇ ಪತ್ನಿ. ಸಾಜಲ್ ಮೊದಲ ಪತ್ನಿ ಮಗ. ಇನ್ನೊಬ್ಬ ಹುಡುಗ ಅವರ 2ನೇ ಪತ್ನಿಯ ಮಗ. ಇದೇ ಕಾರಣಕ್ಕೆ ಅವರು ಸಾಜಲ್ನನ್ನ ಕೀಳಾಗಿ ಕಾಣ್ತಿದ್ರು. ತನ್ನ ತಾಯಿ ಬೇರೆ ಅಂತ ಗೊತ್ತಾದಾಗ ಈ ಸಾಜಲ್ ತನ್ನ ತಾಯಿ ಯಾರು ಅಂತ ತಿಳಿಯೋದಿಕ್ಕೆ ಕುತೂಹಲನಾಗಿದ್ದ.
ಆದರೆ ಈ ಬಗ್ಗೆ ಯಾವಾಗಲೇ ಕೇಳಿ ಅವ್ರ ತಂದೆ ಅವನನ್ನು ನಿಂದಿಸಿ ಹೊಡೆಯೋದಕ್ಕೆ ಶುರು ಮಾಡ್ತಿದ್ರು. ಈ ಒಂದು ಕಾರಣಕ್ಕೆ ಅವನು ತನ್ನ ನಿಜವಾದ ತಾಯಿಯ ಹುಡುಕಾಟ ಶುರು ಮಾಡಿ ತನ್ನನ್ನು ತಿರಸ್ಕಾರ ಭಾವದಿಂದ ಕಾಣ್ತಿದ್ದಂಥ ಆ ಮನೆಯ ಎಲ್ಲರನ್ನೂ ಕೂಡ ಕೊಲೆ ಮಾಡಿಸಿದ್ದ. ಈ ಒಂದು ಸತ್ಯ ಮುಂದೆ ಗೊತ್ತಾದಾಗ ಇವರ ಶಿಕ್ಷೆಯ ವಿರುದ್ಧ ಅಪೀಲ್ ಹೋಗುತ್ತೆ. ಅದು ಹೈಕೋರ್ಟ್ನಲ್ಲಿ ಜೀವಾವಧಿ ಶಿಕ್ಷೆಯಾಗಿ ಬದಲಾಗುತ್ತೆ. ಮುಂದೆ 1992 ನಂತರ ಸಾಜಲ್ ಜೈಲಿನಿಂದ ತಾನು ಎಸ್ಕೇಪ್ ಆಗ್ತಾನೆ. ಹೊರಗೆ ಬಂದ ಅವನು ತನ್ನ ಹೆಸರನ್ನ ಶೇಖ್ ರಾಜ್ ಅಂತ ಬದಲಿಸಿಕೊಂಡು ಯುವತಿಯೊಬ್ಬಳನ್ನ ಪ್ರೇಮಿಸಿ ಅವಳ ಜೊತೆ ರಹಸ್ಯವಾಗಿ ಮದುವೆ ಆಗ್ತಾನೆ. 2001ರಲ್ಲಿ ಅವನಿಗೊಂದು ಗಂಡು ಮಗು ಕೂಡ ಜನಿಸುತ್ತೆ. ಅವಳ ಜೊತೆ ಬೇರೆ ಊರಿಗೆ ಬಂದು ತನ್ನ ಹೆಸರು ಹಾಗೂ ಐಡೆಂಟಿಟಿ ಮರೆಮಾಚಿದಂತ ಸಾಜಲ್ ಕೆಲವು ಕ್ರಿಮಿನಲ್ಗಳ ಜೊತೆ ಸೇರಿ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾನೆ. ಮುಂದೆ ಯಾವುದೋ ಕೇಸಲ್ಲಿ ಸಿಲುಕಿ ಅವನು ಅರೆಸ್ಟ್ ಆದಾಗ ಅವನ ಫೋಟೋ ನೋಡಿದಂಥ ಅಧಿಕಾರಿಯೊಬ್ಬರು ಇವನನ್ನ ಎಲ್ಲೋ ನೋಡಿದಾಗಿ ಅನುಮಾನಿಸಿ ಅವನ ಪ್ರೊಫೈಲ್ ತೆರೆದು ನೋಡಿದಾಗ ಇವನು ಕೆಲ ವರ್ಷಗಳ ಹಿಂದೆ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಂಥ ಸಾಜಲ್ ಅಂತ ಪತ್ತೆ ಹಚ್ಚುತ್ತಾರೆ. ಆದರೆ ಸಾಜಲ್ ತನ್ನ ನಿಜವಾದ ಹೆಸರು ಹಾಗೂ ಹಿನ್ನೆಲೆಯನ್ನು ಅವರಿಗೆ ತಿಳಿಸೋದಕ್ಕೆ ಇಷ್ಟಪಡೋಲ್ಲ. ನಂತರ ಅವನಿಗೆ ಕಾನೂನಾತ್ಮಕವಾಗಿ ಜೈಲು ಶಿಕ್ಷೆ ಲಭ್ಯ ಆಗುತ್ತೆ. ಈ ಸಲ ಅವನ ನಡೆ ನುಡಿ ಹಾಗೂ ಒಳ್ಳೆಯ ವರ್ತನೆ ಆಧಾರವಾಗಿ ಅವನನ್ನ ಬೇಗ ಜೈಲಿಂದ ರಿಲೀಸ್ ಮಾಡ್ತಾರೆ. ಅವನ ಮೇಲಿದ್ದಂಥ ಕೇಸ್ಗಳೆಲ್ಲ 2010ರ ಹೊತ್ತಿಗೆ ಖುಲಾಸೆ ಆಗ್ತವೆ. ಈಗಲೂ ಕೂಡ ಸಾಜಲ್ ತನ್ನ ಪರಿವಾರದವ್ರ ಜೊತೆ ತನ್ನವ್ರ ಜೊತೆ ಸಂತೋಷದಿಂದ ಜೀವನ ಮಾಡ್ತಿದ್ದಾನೆ. ವೀಕ್ಷಕರೇ, ತಮ್ಮ ಮನೆಗಳಲ್ಲಿ ಮನೆಯವರ ಪ್ರೀತಿ ಮಮಕಾರದಿಂದ ವಂಚಿತರಾದವರು ಯಾವ ರೀತಿ ಅಡ್ಡದಾರಿ ಹಿಡಿತಾರೆ ಅನ್ನೋದಕ್ಕೆ ಈ ಸಾಜಲ್ನ ಜೀವನನೇ ಒಂದು ಅತ್ಯುತ್ತಮ ಉದಾಹರಣೆ. ಇನ್ನು ಈ ಒಂದು ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.